ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನೆಂದರೆ PG ಮುಗಿಸಿದ ಅಭ್ಯರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಬಂದಿದೆ. ಅದು ಏನೆಂದರೆ ಈ ವರ್ಷದ ಅಂತ್ಯದಲ್ಲಿ ಅಂದರೆ ಡಿಸೆಂಬರ್ನಲ್ಲಿ ಕೆಸೆಟ್ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಇತ್ತೀಚೆಗೆ ನಡೆದ ಕರ್ನಾಟಕ ವಿಧಾನ ಪರಿಷತ್ ಕಲಾ ಅಧಿವೇಶನದಲ್ಲಿ ಇಲ್ಲೇ ನೋಡಿರುವ ಹಾಗೆ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 775. ಸ್ನೇಹಿತರೆ, ಈ ಪ್ರಶ್ನೆ ಯಾರು ಕೇಳಿದ್ದಾರೆ ಅಂದ್ರೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಶಶಿಲ್ ಜಿ ನಮೋಶಿ ಶಿಕ್ಷಕರ ಕ್ಷೇತ್ರದಿಂದ ಸ್ನೇಹಿತರೆ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಉತ್ತರಿಸಿದ ಉನ್ನತ ಶಿಕ್ಷಣ ಸಚಿವರು ಸ್ನೇಹಿತರೆ ಇಲ್ಲೇ ನೋಡಿರುವ ಹಾಗೆ ಪ್ರಶ್ನೆ ಏನಂದ್ರೆ, ಪ್ರಸಕ್ತ ಸಾಲಿನ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನು ಕೆಸೆಟ್ ನಡೆಸದೇ ಇರಲು ಕಾರಣವೇನು? ಅದನ್ನು ಮಾನ್ಯ ಉನ್ನತ ಸಚಿವರು ಇಲ್ಲೇ ಉತ್ತರ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲೇ ನೋಡಿರೋ ಹಾಗೆ ಸರ್ಕಾರದ ಆದೇಶ ಸಂಖ್ಯೆ ED 57 TEC 2025 ಇಲ್ಲೇ ನೋಡಿರೋ ಹಾಗೆ ದಿನಾಂಕ 19/5/2025ರಂತೆ 2025ನೇ ಸಾಲಿನಿಂದ ಮುಂದಿನ ಆದೇಶವರೆಗೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KA ಮೂಲಕ ನಡೆಸಲು ಅನುಮತಿ ನೀಡಿ ಆದೇಶಿಸಿದೆ. ಅದರನ್ವಯ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕೆಸೆಟ್ 2025 ಪರೀಕ್ಷೆ ನಡೆಸಲು ಸಿದ್ಧತೆಯನ್ನು ನಡೆಸಿದೆ. ಅದಕ್ಕೆ ಸ್ನೇಹಿತರೆ ಎಲ್ಲರೂ ತಯಾರಾಗಿ ಮುಂದೆ. ಸ್ನೇಹಿತರೆ, ಇಲ್ಲಿ ನೋಡಿ, ಕೇಂದ್ರ ಸರ್ಕಾರ ವರ್ಷದಲ್ಲಿ 2 ಬಾರಿ ನೆಟ್ ಅಂದರೆ ಅರ್ಹತಾ ಪರೀಕ್ಷೆ ರಾಜ್ಯ ಸರ್ಕಾರವು ಸಾವಿರಾರು ಅಭ್ಯರ್ಥಿ ಹಿತದೃಷ್ಟಿಯಿಂದ ವರ್ಷದಲ್ಲಿ 2 ಬಾರಿ ಕೆಸೆಟ್ ಪರೀಕ್ಷೆ ನಡೆಸುತ್ತಿರುವ ಬಗ್ಗೆ ಸ್ಪಷ್ಟತೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಮಾನ್ಯ ಸಚಿವರ ಉತ್ತರ ಏನೆಂದರೆ, ಸ್ನೇಹಿತರೆ, UGC ಅರ್ಹತಾ ಪರೀಕ್ಷೆಯನ್ನು ವರ್ಷದಲ್ಲಿ 2 ಬಾರಿ ನಡೆಸಲಾಗುತ್ತಿದ್ದು, ಅಂದರೆ ನೆಟ್ ಏನಿದೆ ಅಲ್ಲ ಸ್ನೇಹಿತರೆ, ಅದು ವರ್ಷದಲ್ಲಿ 2 ಬಾರಿ ನಡೆಸಲಾಗುತ್ತದೆ. ಕರ್ನಾಟಕ ರಾಜ್ಯದ ಎಲ್ಲ ಅಭ್ಯರ್ಥಿಗಳಿಗೆ ಸದರಿ 2 ಪರೀಕ್ಷೆಗಳಿಗೆ ಸಹ ಹಾಜರಾಗಲು ಅರ್ಹರಾಗಿದ್ದಾರೆ. ಅದನ್ನು ನಾವು ಕರ್ನಾಟಕದ ಯಾರ್ಯಾರು PG ಸ್ಟೂಡೆಂಟ್ ಇದ್ದೀರಾ ಅವರೆಲ್ಲರೂ ನೆಟ್ ಪರೀಕ್ಷೆಯನ್ನು ವರ್ಷಕ್ಕೆ 2 ಬಾರಿ ಬರೆಯಬಹುದು. ಇದರೊಂದಿಗೆ ಕೆಸೆಟ್ ಪರೀಕ್ಷೆಯನ್ನು ವರ್ಷಕ್ಕೆ 1 ಬಾರಿ ನಡೆಸಲಾಗುತ್ತಿದೆ. ಅಭ್ಯರ್ಥಿಗಳಿಗೆ ಒಟ್ಟು ವರ್ಷಕ್ಕೆ 3 ಅವಕಾಶಗಳು ದೊರೆತಂತಾಗುತ್ತದೆ. ಇಲ್ಲೇ ನೋಡಿದರೆ ಸ್ನೇಹಿತರೆ, PG ಮುಗಿಸಿದ ಅಭ್ಯರ್ಥಿಗಳಿಗೆ ವರ್ಷಕ್ಕೆ 3 ಬಾರಿ 2 ಬಾರಿ ನೆಟ್ 1 ಬಾರಿ ಕೆಸೆಟ್ ಪರೀಕ್ಷೆಯನ್ನು ಬರೆಯಬಹುದು. ಸ್ನೇಹಿತರೆ, ಇಲ್ಲಿ ಕೊನೆಯದಾಗಿ ನೋಡುವಂತಾದರೆ 2025ನೇ ಸಾಲಿನ ಕೆಸೆಟ್ ಪರೀಕ್ಷೆಯನ್ನು ಯಾವ ಕಾಲಮಿತಿಯೊಳಗೆ ನಡೆಸಲಾಗುವುದೆಂದು ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ ಸ್ನೇಹಿತರೆ. 2025ನೇ ಸಾಲಿನ ಕೆಸೆಟ್ ಪರೀಕ್ಷೆಯನ್ನು ಡಿಸೆಂಬರ್ 2025ರ ಅಂತ್ಯದೊಳಗೆ ನಡೆಸಲಾಗುತ್ತದೆಂದು ಉದ್ದೇಶಿಸಲಾಗಿದೆ. ಅಂದರೆ ಸ್ನೇಹಿತರೆ, ನೀವು ಇತ್ತೀಚೆಗೆ ತಯಾರಿಯಲ್ಲಿರಬೇಕು. ಏಕೆಂದರೆ 2025ನೇ ಸಾಲಿನಲ್ಲಿ ಕೆಸೆಟ್ ಕೂಡ 2 ಬಾರಿ ಎಕ್ಸಾಮ್ ಕರೆಯಬೇಕಿತ್ತು. ಆದರೆ ಈ ಬಾರಿ ಏನಾಗಿದೆ ಅಂದರೆ ಡಿಸೆಂಬರಲ್ಲಿ ಈ ವರ್ಷ ಒಂದು ಬಾರಿ ಮಾತ್ರ ಕೆಸೆಟ್ ಕರೆಯಲಾಗಿದೆ. ಅದಕ್ಕೆ ಸ್ನೇಹಿತರೆ, ಏನಾದರೂ ಇರಲಿ, 2025ನೇ ಸಾಲಿನಲ್ಲಿ ಡಿಸೆಂಬರಲ್ಲಿ ಕೆಸೆಟ್ ಪರೀಕ್ಷೆಯನ್ನು ಕರೆಯುತ್ತಾರೆ. ಅದಕ್ಕೆ ನೀವು ಮುಂಚಿತವಾಗಿ ತಯಾರಾಗಿರಿ ಎಂದು ಹೇಳಲು ಬಯಸುತ್ತೇನೆ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ಇದು ಇವತ್ತಿನ ವಿಶೇಷ ಮಾಹಿತಿ. ಸ್ನೇಹಿತರೆ, ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಂಚಿಕೊಳ್ಳಿ. ಆದಷ್ಟು ಬೇಗ ಲೈಕ್, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಥ್ಯಾಂಕ್ ಯು.